ನಮಸ್ತೆ ಎಲ್ರಿಗೂ. ಇದು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಎಪಿಸೋಡ್ ಏನಾಗುತ್ತೆ ನೋಡುವ, ನಾಳಿದ್ದು ಎಪಿಸೋಡು. ಹಾಗೆ ಇಲ್ಲಿ ಭೂಮಿ ಅಜಿತ್ ಹತ್ರ ಫೋನಲ್ಲಿ ಮಾತಾಡ್ತಾ ಇರ್ತಾನೆ, ಬೇಗ ಬನ್ನಿ ಗೆಸ್ಟ್ ಮುಂದೆ ಮರ್ಯಾದೆ ತೆಗಿಬಿಡಿ, ನಾವು ಒಳ್ಳೆ ಕಪಲ್ಸ್ ಅಂತ ತೋರಿಸ್ಬೇಕಲ್ಲ ಅಂತ. ಹಾಗೆ ಇವತ್ತು ಅಪ್ಪು ಮತ್ತು ಅಜ್ಜಿ ಏನಾದರೂ ನಿನಗೆ ಬೈದ್ರ, ಏನಾದರೂ ಹೇಳಿದ್ರ? ಏನು ಹೇಳಿಲ್ಲ. ಹೌದಾ? ನಿಜನ? ಹೌದು. ಯಾವುದು ದೇವರ ಬೇಕು ಆಣೆ ಮಾಡ್ತೀನಿ ಅಂತ ಹೇಳ್ತಾಳೆ. ನನಗೆ ರೆಡಿ ಆಗಬೇಕು, ನಾನು ಇರ್ತೀನಿ ಅಂತ ಹೇಳ್ತಾಳೆ. ಅಲ್ಲ, ಭೂಮಿ ಮನೆಯಲ್ಲೇ ಇದ್ದಾಳೆ ಬೆಳಿಗ್ಗೆಯಿಂದ ಸಂಜೆ ತನಕ. ಯಾರು ಏನು ಕಿರಿಕಿರಿ ಮಾಡಿಲ್ಲ ಅಂದರೆ ಎಲ್ಲರೂ ಸೊಸೆ ಅಂತ ಒಪ್ಕೊಂಡ್ರೆ, ಅಯ್ಯೋ ಆ ಥರ ಎಲ್ಲ ಆಗೋದು ಬೇಡ, ಏನಾದರೂ ಸ್ವಲ್ಪ ಆದರೆ ಇರಲಿ, ಇಲ್ಲದ್ರೆ ಕಾಂಟ್ರಾಕ್ಟ್ ಮ್ಯಾರೇಜ್ ಬಗ್ಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತಾನೆ ಅಜಿತ್. ಇಲ್ಲಿ ಮನಸ್ವಿನಿ, ರಾಣ ಮತ್ತು ಅವರ ಮಗಳು ಬರ್ತಾರೆ ಕಾರಿನಲ್ಲಿ. ಕಾರಿಂದ ಇಳಿದ ಮೇಲೆ ಹೇಳ್ತಾನೆ ರಾಣ, ಈ ಮನೆಯೇ ನಮಗೆ ಬೇಕಾಗಿರೋದು ಅಂತ. ಓ, ಒಳ್ಳೆ ಕೆಲಸ ಮಾಡಿದ್ದಿ ಮನಸ್ವಿನಿ ಅಂತ. ಅಂದರೆ ಅವರು ಅಜಿತ್ ಅಪ್ಪನ ಮೂಲಕ ಆ ಮನೆ ಅವರಿಗೆ ಬಿಸ್ನೆಸ್ ಕೊಡುವ ಥರ ಮಾಡಿ ಅದರಲ್ಲಿ ಲಾಸ್ ಮಾಡಿ ಮತ್ತು ಈ ಮನೆ ಒಳಗಡೆ ಹಾಕಬೇಕಂತ ಇದ್ದಾರೆ. ಸೊ ಅದು ಯಾವುದೇ ವಿಷಯ ಇವ್ರಿಗೆ ಗೊತ್ತಿರಲ್ಲ. ಮನಸ್ವಿನಿ ಇದೀಗ ಕೈ ಜೋಡಿಸಿರ್ತಾಳೆ. ಸೊ ಏನು, ಯಾರು ಊಟಕ್ಕೆ ಕೊಡ್ಲಿಕ್ಕೆ ಕರೆದವರು ಏನು ಬರ್ತಿಲ್ಲ ಅಂತ ಅನ್ನುವಾಗ ಅಜಿತ್ ತಂದೆ ಬರ್ತಾರೆ. ನಮಸ್ತೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾನೆ ಮನೆಗೆ. ರಾಣ ಒಳಗಡೆ ಬರ್ತಾನೆ. ಹಾಗೆ ಅಜಿತ್ ಅಪ್ಪ ಎಲ್ರಿಗೂ ಅವರನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಹಾಗೆ ದೇವಿಯ ನೀನು, ಆ್ಯಕ್ಚುಲಿ ದೇವಿಯನ್ನಿ ಇದಕ್ಕೆ ಸಪೋರ್ಟ್ ಅಂತ ಅವ್ರಿಗೆ ಗೊತ್ತಿರಲ್ಲ. ಅದೇ ಟೈಮಲ್ಲಿ ಭೂಮಿ ಇಲ್ಲಲ್ಲ ಅಂತ ಅಜಿತ್ ತಾಯಿ ಭೂಮಿ ಅಂತ ಕರೀತಾರೆ. ಅದೇ ಟೈಮಲ್ಲಿ ರಾಣನಿಗೂ ಫೋನ್ ಬರುತ್ತೆ ಅಂತ ಹೊರಗಡೆ ಹೋಗ್ತಾರೆ. ಇನ್ ಕೇಸ್ ಭೂಮಿ ರಾಣನ್ ನೋಡಿದರೆ ನಿಜವಾಗ್ಲೂ ಗೊತ್ತಾಗುತ್ತೆ ಅವತ್ತು ಶೂಟ್ ಮಾಡಿದ್ದು ರಾಣನೇ ಅಂತ. ಇಲ್ಲಿ ಏನು ಗಲಾಟೆ ಆಗುತ್ತೆ ನೋಡುವ. ಹಾಗೆ ರಾಣ ಆಕ್ಸಿಡೆಂಟ್ ಆಗಿ ಭೂಮಿಗೆ ತಾಗ್ತಾನೆ. ಹಾಗೆ ಭೂಮಿ ಸಾರಿ ಅಂತ ಹೇಳಿ ನೋಡ್ತಾಳೆ. ಮುಖ ಅವಳಿಗೆ ಶಾಕ್ ಆಗುತ್ತೆ. ಹಾಗೆ ಅವಳಿಗೆ ನೆನಪಾಗುತ್ತೆ ಆ ಮುಖ ಮತ್ತು ಅವನ ಕೈಯಲ್ಲಿರೋ ಟ್ಯಾಟು ಎಲ್ಲ, ಇದು ನಿಜವಾಗ್ಲೂ ಅವನೇ ಅಂತ ಗೊತ್ತಾಗುತ್ತೆ. ಆವಾಗ ಭೂಮಿದು ಅತ್ತೆ ಬಂದು ಇವರು ನನ್ನ ಸೊಸೆ ಅಂತ ಭೂಮಿನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ಅವನು ರಾಣನ ನಮಸ್ತೆ ಮಾಡುವಾಗ ನಿಂತ್ಕೊ ಅಂತ ಭೂಮಿ ಹೇಳ್ತಾಳೆ. ಆವಾಗ ಭೂಮಿ ಹೇಳ್ತಾಳೆ, ಪುರುಷೋತ್ತಮ್ಗೆ ಶೂಟ್ ಮಾಡಿದ್ದು ನೀನೇ ತಾನೆ ಅಂತ. ಮನೆಯವರಿಗೂ ಶಾಕ್ ಆಗುತ್ತೆ. ಅಜಿತ್ ತಂದೆಗೆಲ್ಲ ಈ ವಿಷಯ ಗೊತ್ತಿರಲ್ಲ. ಅವರು ರಾಣ ಅಂದರೆ ಒಳ್ಳೆ ಬಿಸ್ನೆಸ್ಸು, ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ ಅಂತ ಅವರಿಗೆ ಸಪೋರ್ಟ್ ಆಗಿ ನಿಂತಿರ್ತಾರೆ. ಅಜಿತ್ ತಂದೆ ಹೇಳ್ತಾರೆ, ಅವ್ರು ಯಾಕೆ ಪುರುಷೋತ್ತಮ್ ಶೂಟ್ ಮಾಡ್ತಾರೆ, ಅವರು ಒಳ್ಳೆ ರೆಪ್ಯೂಟೆಡ್ ಬಿಸ್ನೆಸ್ ಮ್ಯಾನ್ ಅಂತೆ. ಆವಾಗ ಭೂಮಿ ಹೇಳ್ತಾಳೆ, ಆದರೆ ಪುರುಷೋತ್ತಮ್ನ ಶೂಟ್ ಮಾಡಿದ್ದು ಇವರೇ ಮಾವ ಅಂತ ಕರೆಕ್ಟಾಗಿ ಹೇಳ್ತಾಳೆ ಭೂಮಿ. ನಾನೇ ಕಣ್ಣಾರೆ ನೋಡಿದ್ದೀನಿ ಅಂತ. ಕೈಯಲ್ಲಿ ಅದೇ ಟ್ಯಾಟೋ, ಅದೇ ಖಡ್ಗ ಇತ್ತು ಅಂತಲೂ ಹೇಳ್ತಾಳೆ ಭೂಮಿ. ಇದೇ ಕಣ್ಣಿಂದ ನಾನು ನೋಡಿರೋದು, ನನ್ನ ಕಣ್ಣು ನನಗೆ ಮೋಸ ಮಾಡಲ್ಲ ಅಂತ ಭೂಮಿ ಹೇಳ್ತಾಳೆ. ರಾಣ ಹೇಳ್ತಾನೆ, ಮಿಸ್ಟರ್ ರಾಮ್ ಏನಿದು ನಿಮ್ಮ ಸೊಸೆ ಈ ಥರ ಎಲ್ಲ ಹೇಳ್ತಿದ್ದಾರೆ, ಆ ಪುರುಷೋತ್ತಮ ನಾನು ಯಾಕೆ ಶೂಟ್ ಮಾಡಲಿ, ನಾನು ಭೂಮಿಯನ್ನು ನೋಡಿರೋದೇ ಫಸ್ಟ್ ಟೈಮ್, ಹಾಗೆ ಮಂಡ್ಯಕ್ಕೆ ಬರೋದೇ ಫಸ್ಟ್ ಟೈಮ್ ಅಂತ ಸುಳ್ಳು ಹೇಳ್ತಾನೆ ರಾಣ. ರಾಣನ ಮಗಳು ಬಂದು, ಸ್ಟಾಪ್ ಇಟ್, ನೀವು ಯಾರು, ನಮ್ಮ ತಂದೆಗೆ ಮರ್ಯಾದೆ ತೆಗಿಬೇಕಂತಾನೆ ಊರು ಬಿಟ್ಟು ಇಲ್ಲಿಗೆ ಊಟಕ್ಕೆ ಕರೆಸಿದ್ರ ಅಂತ ಕೇಳ್ತಾಳೆ. ಆಗ ರಾಮ್ ಹೇಳ್ತಾರೆ, ಸಾರಿ ಸಾಕ್ಷಿ ಅವರೇ, ಭೂಮಿ ಸಾರಿ ಕೇಳು ಅಂತ ಹೇಳ್ತಾರೆ. ಒಂದು ಕೊಲೆಗಡಕನಿಗೆ ಸಾರಿ ಕೇಳಲ್ಲ, ನಾನು ಸಾರಿ ಕೇಳಲ್ಲ, ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಯಾರಾದರೂ ನಂಬಿ, ನನ್ನ ಅತ್ತೆ ನಂಬಿ, ಶ್ರವಣ್ ನಂಬಿ ಅಂತ ಇವನು ಕೊಲೆಗಡಕ ಅಂತ ಹೇಳ್ತಾಳೆ. ಆವಾಗ ಭೂಮಿ ಕಾಲರಲ್ಲಿ ಹಿಡಿಲಿಕ್ಕೆ ನೋಡ್ತಾಳೆ. ಆವಾಗ ಸಾಕ್ಷಿ ಹೇಳ್ತಾಳೆ, ಮಿಸ್ಟರ್ ರಾಮ್ ಏನಿದು, ಇವರು ಈ ಥರ ಮಾಡ್ತಿದ್ದಾರೆ, ಭೂಮಿ ಯಾರಿಗೆ ಈ ಥರ ಮಾಡ್ತಿದ್ಯಾ, ಅವರನ್ನು ಬಿಡು ಅಂತ ಬೈತಾರೆ. ಇವನು ಕೊಲೆಗಡಕ ಅಂತ ಹೇಳ್ತಾಳೆ ಭೂಮಿ. ಎಲ್ಲರೆದ್ರು ಬಂದಾಗ ಎಷ್ಟನ್ನು ಅವಮಾನ ಮಾಡ್ತೀಯ ಅಂತ ಬಡಿಲಿಕ್ಕೆ ಹೋಗ್ತಾರೆ ರಾಮ್. ಆಗ ಅಜಿತ್ನ ತಾಯಿ ಅವರನ್ನು ತಡೀತಾರೆ. ಎಲ್ಲರೊಂದು ಏನು ಈ ಥರ ಮಾಡ್ತೀರಾ ಅಂತ ಕೇಳ್ತಾರೆ. ಭೂಮಿ ಒಳಗಡೆ ಹೋಗು ಅಂತ, ಇಲ್ಲ ನಾನು ಒಳಗಡೆ ಹೋದಾಗ ಸರಿ ಆಗಲ್ಲ, ಇವನು ಸರಿ ಇಲ್ಲ ಅಂತ ಹೇಳ್ತಾಳೆ. ಹಾಗೆ ಈ ವ್ಯವಹಾರ ಎಲ್ಲ ಬೇಡ ಅಂತ ಭೂಮಿ ಹೇಳ್ತಾಳೆ. ಆಗ ನನಗೆ ಏನು ಬೇಡ, ನಿಮ್ಮ ವ್ಯವಹಾರ ಬೇಡ ಅಂತ ಹೊರಾಡಲಿಕ್ಕೆ ನೋಡ್ತಾನೆ. ಅಜಿತ್ ಅಂತ, ಈ ಥರ ನೀವು ಊಟಕ್ಕಿಂತ ಬಂದಿದ್ರೆ ಈ ಥರ ಮಾಡ್ಕೊಂಡು ಹೋಗಬೇಡಿ, ಊಟ ಮಾಡಿ ಹೋಗಿ. ಆವಾಗ ಮನಸ್ವಿನಿ ಬಂದು, ನೀನು ಯಾಕೆ ಹೀಗೆ ಮಾಡ್ತೀಯಾ, ಅವರು ಊಟ ಮಾಡಿ ಹೋಗಲಿ ಅಂತ ಹೇಳ್ತಾಳೆ. ಮನಸ್ವಿನಿ ಹೇಳ್ತಾಳೆ, ಓ ನನ್ನಿಂದ ಮಾವನಿಗೆ ಒಳ್ಳೆ ಬಿಸ್ನೆಸ್ ಸಿಗಿತ್ತು ಅಂತ ನಿನಗೆ ಜಲಸ್ಯ, ಈ ಥರ ಮಾಡಬೇಡ ಅಂತ. ಓ ನೀನು ಹೇಳ್ತಿರೋದು ಈ ಥರ ಅಂತ ಭೂಮಿ ಹೇಳ್ತಾಳೆ. ನೀನಲ್ವಾ ಮಾವನಿಗೆ KD ಅವರನ್ನು ಪರಿಚಯ ಮಾಡಿಕೊಟ್ಟದು ಅಂತ ಭೂಮಿ ಕೇಳ್ತಾಳೆ. ಆಗ ಶ್ರಾವಣ ಹೇಳ್ತಾರೆ, ಭೂಮಿ ಕರೆಕ್ಟಾಗಿ ಮಾತಾಡಿಲ್ಲದ್ರೆ ನಾನು ಕೆಟ್ಟವನ ಆಗಬೇಕಾಗುತ್ತೆ ಅಂತ. ಹಾಗೆ ಭೂಮಿಯನ್ನು ಕರ್ಕೊಂಡು ಹೋಗ್ತಾರೆ ಅಜಿತ್ ತಾಯಿ. ಹಾಗೆ ಡೀಲ್ ಕ್ಯಾನ್ಸಲ್ ಅಂತ ಅವರು ಹೋಗ್ತಾರೆ. ಇಲ್ಲಿ ನೋಡಿದರೆ ಅಜಿತ್ನ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆ ಟೆನ್ಷನಿಂದ. ಆಗ ಭೂಮಿ ಮತ್ತು ಅತ್ತೆನೂ ಬರ್ತಾರೆ. ಏನಾಯ್ತು ಅಂತ, ಏನಾಗಬೇಕು, ನಿಮ್ಮ ಸೊಸೆಯಿಂದ ಭಾವನಿಗೆ ಎಲ್ಲ ಕ್ಯಾನ್ಸಲ್ ಆಗಿ ಭಾವನಿಗೆ ಹಾರ್ಟ್ ಅಟ್ಯಾಕ್ ಆಗೋಗೆ ಆಯ್ತಲ್ಲ, ಎಲ್ಲ ನಿನ್ನ ಬಂಡ ಧೈರ್ಯ ಅಂತ ಎಲ್ಲರೂ ಬೈತಾರೆ. ಭೂಮಿಗೆ ತುಂಬ ಬೇಜಾರಾಗುತ್ತೆ. ಅವಳು ನಿಜ ಹೇಳಿದ್ರು ಯಾರು ನಂಬಲ್ಲ ಅಂತ.
ನೀನು ಯಾರು ನಮ್ಮ ಫ್ಯಾಮಿಲಿ ವಿಷಯ ಇದು ಮಾಡಲಿಕ್ಕೆ ಮಧ್ಯದಲ್ಲಿ ಬರಲಿಕ್ಕೆ? ನೀನು ಇಲ್ಲಿ ಮನೆ ಮಗಳು ಅಲ್ಲ, ಸೊಸೆನೂ ಅಲ್ಲ, ಯಾರು ಒಪ್ಪಿಕೊಂಡಿಲ್ಲ ಸೊಸೆ ಅಂತ ಅಜ್ಜಿನ ಹೇಳ್ತಾನೆ. ನೀನು ನಮ್ಮ ಮುಖನೇ ತೋರಿಸ್ಬೇಡ, ಹಾಲಾಗಿ ಹೋಗು ಅಂತ. ರಾನವ್ರು ಆಚೆ ಹೋದಾಗ ಅಜಿತ್ ಬರ್ತಾನೆ. ಇದು ಯಾರ ಕಾರು ಅಂತ ಅಂದ್ಕೊಂಡು ಒಳಗಡೆ ಬರ್ತಾನೆ. ಇಲ್ಲಿ ಅಜಿತ್ ತಂದೆ ಹೆಂಡತಿ ಎಲ್ಲ ಮಣ್ಪಾಲಾಯಿತು, ಇನ್ನು ನಾನು ಬದುಕಿರೋದು ವೇಸ್ಟ್ ಅಂತ. ಆವಾಗ ಅಜಿತ್ನ ತಾಯಿ ಸಮಾಧಾನ, ಆ ಥರ ಎಲ್ಲ ಮಾತಾಡಬೇಡ, ಮಾಡಿ ನಾನು ನಿನಗೆ ಕಾಪಿ ಮಾಡ್ಕೊಂಡು ಬರ್ತೀನಿ, ಏನಾದರೂ ವಿಷ ಕೊಡು ಅಂತ ಹೇಳ್ತಾರೆ. ಇನ್ನು ಅಲ್ಲ ಶ್ರವಣ್ ಹೇಳ್ತಾನೆ, ನಾನು ಇನ್ನೊಂದು ಸಲ ಮಾತಾಡುವ, ಅವರು ಒಪ್ತಾರಂತ ಅಂದ್ಕೊಂಡಿದ್ರೆ. ಆವಾಗ ಭೂಮಿ ಹೇಳ್ತಾಳೆ, ಒಳ್ಳೇದಾಯಿತು, ಸರ್ವನಾಶ ಆಗಿದ್ರೆ ಒಳ್ಳೇದವನು. ಆವಾಗ ಅಜ್ಜಿ ಹೇಳ್ತಾಳೆ, ಬಿಸ್ನೆಸ್ ಎಲ್ಲ ಹಾಳು ಮಾಡಿ ಈಗ ಬಿಸ್ನೆಸ್ ನನ್ನ ಮಗನಿಗೆ ಬರಲ್ಲ ಅಂತ ಹೇಳ್ತಿದ್ದೀಯ ಅಂತ ಹೊಡಿಲಿಕ್ಕೆ ನೋಡ್ತಾರೆ. ಆಗ ಅಜಿತ್ ಬಂದು ಅಜ್ಜಿ ಅಂತ ಬೈತಾನೆ. ಆಗ ಅಜಿತ್ ಬರ್ತಾನೆ, ಅಲ್ಲ ಅವಳಿಗೆ ಯಾಕೆ ಎಲ್ಲರೂ ಹೊಡಿಲಿಕ್ಕೆ ನೋಡ್ತಾರೆ, ಅಜ್ಜಿ ಹೊಡಿತಾ ಇರುವಾಗ ಯಾರು ಏನು ಮಾತಾಡ್ತಿಲ್ಲ, ಅದರಲ್ಲೂ ಅಪೇಕ್ಷೆನ ಕೈಯಲ್ಲಿ ಏನಾದರೂ ಸಿಕ್ಬಿದ್ರೆ ಅವಳು ಹೊಡೆದು ಬಾರಿಸಿಬಿಡ್ತಾಳೆ, ಇಡೀ ಮನೆಯವರು ಅವಳಿಗೆ ಹೊಡೆಯುವ ಥರ ಕಾಯ್ತಾ ಇದ್ದಿರಲ್ಲ, ಏನಾಗಿದೆ ಇಲ್ಲಿ ಅಂತ ಕೇಳ್ತಾನೆ ಮನೋಜ. ಆವಾಗ ಅಜಿತ್ನ ಅಪ್ಪ ಎದ್ದು ಅಜಿತಿಗೆ ಬಡೀತಾರೆ, ಅವಳ ಕಡೆಯಿಂದ ನಿನಗೆ ಅಂತ. ಹಾಗೆ ಹೇಳ್ತಾರೆ, ನಿನಗೆ ಅಪ್ಪ ಅಮ್ಮ ಅಜ್ಜಿ ತಂಗಿ ತಮ್ಮ ಯಾರು ಬೇಕಾಗಿಲ್ಲ, ಆ ಹುಡುಗಿ ಸಾಕು, ನೀನು ಕರ್ಕೊಂಡು ಬಂದ ಹುಡುಗಿಯಿಂದಾಗಿ ಅವಳಿಂದ ನನ್ನ ಬಿಸ್ನೆಸ್ ಹಾಳಾಯಿತು ಅಂತ ಹೇಳ್ತಾರೆ. ನನ್ನ ಪ್ರೊಫೆಷ್ನಲ್ ಹಾಳಾಯಿತು, ಊಟಕ್ಕೆ ಬಂದ ರಾನವ್ರು ಹಾಗೆ ಕೋಪ ಮಾಡ್ಕೊಂಡು ಹೋದರು ಅಂತ ಹೇಳ್ತಾರೆ. ಕೊಟ್ಟ ಅನ್ನ ತಕ್ಷಣ ವಾಪಸ್ ಕೊಡ್ಲಿಕ್ಕೆ ಹೇಳಿದ್ದಾರೆ, ಸಾಕಷ್ಟು ಅಂತ ಕೇಳ್ತಾರೆ. ಇಲ್ಲ ಇನ್ನು ಇವಳ ಮಾಡಿದಾನೆ ಬಿಡಿಸಿ ಹೇಳ್ಬೇಕಾ ಅಂತ ಕೇಳ್ತಾರೆ. ಆವಾಗ ಮನಸ್ಸು ಏನೇನು ಬೈತಲ್ಲ. ಹಾಗೆ ಅಜಿತ್ ಹಂಗೇನು ಅಕ್ಕನೇ ಹೇಳ್ತಾರೆ, ಅಪ್ಪ ನಮ್ಮ ನೆಮ್ಮದಿಯನ್ನು ಹಾಳು ಮಾಡಿದ್ದೆ ಅಂತ. ಅಜ್ಜಿನೇ ಹೇಳ್ತಾರೆ, ಯಾರ ಮನೆ ಸರ್ವನಾಶ ಮಾಡಲಿಕ್ಕೆ ಅಂತ ಯಾರು ಕಳಿಸಿದ್ರೆ ಶತ್ರುಗಳು ನಿನ್ನನ್ನು ಅಂತ. ಅತ್ತೆ ಯಾವ ಮಾತು ಇವಳ ಹತ್ರ ಇನ್ನು ಬೇಡ, ಬೆಳಗಾಗೋದ್ರೊಳಗೆ ಒಂದು ತೀರ್ಮಾನ ಆಗಬೇಕು, ಇವಳು ಈ ಮನೇಲಿ ಇರಬೇಕು, ಇಲ್ಲದ್ರೆ ನಾನು ಇರಬೇಕು ಅಂತ. ಎಲ್ಲರೂ ಒಂದು ತೀರ್ಮಾನಕ್ಕೆ ಬನ್ನಿ ಅಂತ ಹೋಗ್ತಾರೆ ಅವರು. ಹಾಗೆ ಕೇಳ್ತಾರೆ. ಹಾಗೆ ಇಲ್ಲಿ ಅಜಿತ್ ರೂಮಲ್ಲಿ ಕೇಳ್ತಾನೆ, ನೀನು ಅಜ್ಜಿ ಯಾಕೆ ನಿನಗೆ ಹೊಡಿಲಿಕ್ಕೆ ಬಂದರು, ರಾನವ್ರು ಯಾಕೆ ಮನೆಯಿಂದ ಹೋದರು ಅಂತ. ಅದಕ್ಕೆ ಹೇಳ್ತಾಳೆ ಭೂಮಿ, ಅವತ್ತು ಪುರುಷೋತ್ತಮಿಗೆ ಶೂಟ್ ಮಾಡಿದ್ದು ರಾನನ್ನೇ. ಅವತ್ತು ಗಾಬ್ರಿಯಲ್ನಿಗೆ ಮುಖ ನೆನಪಿಗೆ ಬಂದಿಲ್ಲ, ಆದರೆ ಇವತ್ತು ಅವರು ಎದುರು ಬಂದಾಗ ನನಗೆ ಅವ್ರಿಗೆ ಗೊತ್ತಾಯಿತು. ಹಾಗೆ ಅವರ ಕೈ ಖಡ್ಗ ಹಾಗೆ ಅವರ ಟ್ಯಾಟೋ ಎಲ್ಲ ನನಗೆ ಅಷ್ಟು ನೆನಪಿದೆ, ಅವರೇ ಗುಂಡು ಹಾರಿಸೋದು ಅಂತ ಹೇಳ್ತಾಳೆ. ಅವಾಗ ಅಜಿತಿಗಂತೂ ಶಾಕ್ ಆಗುತ್ತೆ. ನೋಡೋ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ, ಭೂಮಿ ಮನೆ ಬಿಟ್ಟು ಹೋಗ್ತಾಳ ಅಂತ.